ಲೈಫ್ ಈಸ್ ಬ್ಯೂಟಿಫುಲ್ ರೈಡ್. ನನ್ನ ಪ್ರಯಾಣ ಇಂದು ಶುರುವಾಗಿದ್ದು ರಾಮನಗರ ಕಡೆಗೆ. ಬಿಡದಿಲಿ ಹಾಗೆ ತಟ್ಟೆ ಇಡ್ಲಿ ತಿನ್ಕೊಂಡು ನನ್ನ ಪ್ರಯಾಣನ ಆರಂಭ ಮಾಡಿದೆ. ಇದು ಸೋಲೋ ರೈಡ್ ಆಗಿತ್ತು. ಬೆಂಗಳೂರಿಂದ ಸುಮಾರು 50 ಕಿಲೋಮೀಟರ್ ಇರುವ ಈ ರಾಮದೇವರ ಬೆಟ್ಟ ವಿಶೇಷತೆ ಏನಂದರೆ ಇದನ್ನು ಶೂಲೆ ಬೆಟ್ಟ ಅಂತಲೂ ಕರೀತಾರೆ. 400 ಮೆಟ್ಟಿಲುಗಳನ್ನು ಹತ್ತದ ಮೇಲೆ ನಮಗೆ ರಾಮದೇವರು ಮತ್ತು ಸೀತಾದೇವಿಯ ದರ್ಶನ ಆಗುತ್ತೆ. ಇದನ್ನು ರಣಹದ್ದು ಅಭಯಾರಣ್ಯ ಅಂತ ಕೂಡ ಕರೀತಾರೆ. ಟ್ರೆಕ್ಕಿಂಗ್ ಪ್ಲೇಯರ್ಗಂತೂ ಹೇಳಿ ಮಾಡಿಸಿದಂತಹ ಜಾಗ ಇದಾಗಿದೆ. ಒಂದು ಸಾರಿ ಎಲ್ಲರೂ ದಯವಿಟ್ಟು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಸೋಲೋ ರೈಡ್ ಹೋಗಿದ್ದೀವಿ ಅಂತ ಫೀಲೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಆ ಬಿಸಿಲಲ್ಲಿ ಕೂಡ ಅಷ್ಟು ಮನಸ್ಸಿಗೆ ಹಿತವಾಗಿರುತ್ತೆ, ಪ್ರಶಾಂತತೆ. ಬೆಂಗಳೂರಿಂದ ಔಟ್ಸ್ಕರ್ಟ್ಸ್ ಬಂದಿರ್ತೀವಲ್ಲ, ತುಂಬ ಪ್ರಶಾಂತತೆ ಇರುತ್ತೆ ಇಲ್ಲಿ. ಹಾಗೆ ಪ್ರಸಾದ ಕೂಡ ಕೊಡ್ತಾರೆ ಮಧ್ಯಾಹ್ನ ಟೈಮಲ್ಲಿ. ಪ್ರಸಾದ ಕೂಡ ನಾನು ಅಲ್ಲೇ ತಿಂದ್ಕೊಂಡು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಫೋಟೋಸ್ ಕೂಡ ನಾನೇ ತಗೋಬೇಕಾಯಿತು, ಯಾಕಂದರೆ ನನ್ನ ಜೊತೆ ಯಾರೂ ಬಂದಿರಲಿಲ್ಲ ಅಲ್ವಾ, ಸೋಲೋ ರೈಡ್ ಅಲ್ವಾ. ಆ ರೀತಿ ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಕೊಟ್ಟು, ಸರ್ ನಮ್ಮದೊಂದು ಫೋಟೋ ತೆಗೀರಿ ಪ್ಲೀಸ್ ಅಂತ ಹೇಳಿ ತೆಗೆಸ್ಕೊತಾ ಇದ್ದೆ. ಈ ರೀತಿ ನನ್ನ ಸೋಲೋ ರೈಡ್ ಇತ್ತು. ಅಂದರೆ ಇಲ್ಲಿ ಅರ್ಜೆಂಟ್ ಮಾಡೋರು ಇರೋದಿಲ್ಲ, ಬೇಗ ಬೇಗ ಬನ್ನಿ, ಈ ರೀತಿ ಎಲ್ಲ ಕಿರಿಕಿರಿ ಇರೋದಿಲ್ಲ. ಸೋಲೋ ರೈಡ್ ಒಂದು ಸಾರಿ ಹೋಗಿ ನಿಮಗೆ ತುಂಬ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ನೀವು ಹೋಗ್ತಿರ್ತೀರ. ಶ್ರೀರಾಮನ ಪಾದುಕೆಯ ದರ್ಶನ ಕೂಡ ಮಾಡಿದೆ. ಇಲ್ಲಿ ಆಂಜನೇಯ ದರ್ಶನವೂ ಆಯಿತು. ಜೈ ಶ್ರೀರಾಮ್.